ನೆಕ್ಸ್ಟ್ ನೋಡ್ರಿ, ಕಿರುತಟ್ಟೆಗಳು ಅಂದ್ರೆ ಪ್ಲೇಟ್ಲೆಟ್ಸ್. ಇದಕ್ಕೆ ನಾವು ಏನಂತ ಕರಿತೀವಿ? ಥ್ರೋಂಬೋಸೈಟ್ ಅಂತ ಕರಿತೀವಿ. ಓಕೆನಾ? ಇದರಲ್ಲಿ ಏನಾದ್ರಪ್ಪ ಅಂದ್ರೆ ಇದರಲ್ಲೂ ಕೂಡ ಕೋಶ ಕೇಂದ್ರ ಕಂಡು ಬರಲ್ಲ. ಕೋಶ ಕೇಂದ್ರ ಕಂಡು ಬರ್ತದೆ, ಕೋಶ ಕೇಂದ್ರ ಕಂಡು ಬರಲ್ಲ. ಕೋಶ ಕೇಂದ್ರ ಎಲ್ಲಿ ಕಂಡು ಬರ್ತೈತಿ? ಕೇವಲ WBCಯಲ್ಲಿ ಕೋಶ ಕೇಂದ್ರ ಕಂಡು ಬರುತ್ತೆ ನೋಡ್ರಿ. ಇದು ಎಷ್ಟು ದಿನ ಬದುಕಿರ್ತಂದ್ರಪ್ಪ ಅಂದ್ರೆ 8 ರಿಂದ 9 ದಿನ ಏನಪ್ಪ ಅಂದ್ರೆ ಇದು ಒಂದು ಪ್ಲೇಟ್ಲೆಟ್ಸ್ ಬದುಕಿರ್ತದೆ. ನೆಕ್ಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಏನು ಮಾಡ್ತಂದ್ರೆ ರಕ್ತ ಹೆಪ್ಪುಗಟ್ಟಲು ಕೆಲಸ ಯಾವ್ದು ಮಾಡ್ತಾ? ಅದು ಪ್ಲೇಟ್ಲೆಟ್ಸ್ ಮಾಡ್ತಾ ನೋಡ್ರಿ. ಒಂದು ವೇಳೆ ಪ್ಲೇಟ್ಲೆಟ್ಸ್ ಸೇರಿದೋದ್ರಪ್ಪ ಅಂದ್ರೆ ರಕ್ತದಲ್ಲಿ ರಕ್ತ ಹೆಪ್ಪುಗಟ್ಟತಾನೆ ಹೋಗ್ತಿದ್ದಿಲ್ಲ. ನೆಕ್ಸ್ಟು ಇದರಲ್ಲಿ ಇರ್ತಕ್ಕಂಥ 2 ಪ್ರೋಟೀನ್ ಮೋಸ್ಟ್ ಇಂಪಾರ್ಟೆಂಟು. ಒಂದು ಫೈಬ್ರಿನೋಜಿನ್ ಪ್ರೋಟೀನು, ಇನ್ನೊಂದು ಪ್ರೋಥ್ರೋಂಬಿನ್ ಪ್ರೋಟೀನ್. ಈ ಫೈಬ್ರಿನೋಜಿನ್ ಮತ್ತು ಪ್ರೋಥ್ರೋಂಬಿನ್ ಪ್ರೋಟೀನ್ ಏನು ಮಾಡ್ತಂದ್ರೆ ಇವು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡ್ತಾವೆ. ರಕ್ತ ಹೆಪ್ಪು ಹೆಂಗೆ ಗಟ್ಟಂತ ನೆಕ್ಸ್ಟ್ ಹೇಳ್ತನು. ಓಕೆನಾ? ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು, ಪ್ಲೇಟ್ಲೆಟ್ಸ್ ಏನಾದರೂ ಡೌನ್ ಆದ್ರಪ್ಪ ಅಂದ್ರೆ ಒಬ್ಬ ಆರೋಗ್ಯವಂತ ಮನುಷ್ಯನಲ್ಲಿ ಪ್ಲೇಟ್ಲೆಟ್ಸ್ ಎಷ್ಟಿರ್ಬೇಕಂದ್ರೆ 2 ರಿಂದ 2.5 ಲಕ್ಷ ಪ್ಲೇಟ್ಲೆಟ್ಸ್ ಇರಬೇಕು. ಒಂದು ವೇಳೆ ಡೆಂಗು ಜ್ವರ ಬಂದಾಗ, ಡೆಂಗು ಜ್ವರ ಎದರಿಂದ ಬರ್ತೈತಿ? ವೈರಸ್ಸಿಂದ ಡೆಂಗು ಜ್ವರ ಬರ್ತೈತಿ. ಈ ಒಂದು ಡೆಂಗು ಜ್ವರ ಬಂದಾಗ ಪ್ಲೇಟ್ಲೆಟ್ಸ್ಗಳು ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಕತ್ಬಿಡ್ತಾವೆ. ಪ್ಲೇಟ್ಲೆಟ್ಸ್ಗಳು ಅಪ್ ಟು 1 ಲಕ್ಷ ಇರೋರು ಕೂಡ ಏನಪ್ಪ ಅಂದ್ರೆ ಮನುಷ್ಯ ಬದುಕೋ ಚಾನ್ಸ್ ಇರ್ತಾವೆ. 1 ರಿಂದ 1 ಲಕ್ಷದಿಂದ ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತು ಡೌನ್ ಹಾಕ್ಕೊಂತ ಬಂದ್ರಪ್ಪ ಅಂದ್ರೆ ನಮ್ಮ ಒಂದು ಮನುಷ್ಯ ಏನಂದ್ರೆ ಸಾಯುವಂಥ ಚಾನ್ಸ್ ಇರ್ತೈತಿ. ಓಕೆನಾ? ನೆಕ್ಸ್ಟ್ ಇದು ಅನುಪಾತ ಕೇಳ್ತಾರ. RBC WBC ಪ್ಲೇಟ್ಲೆಟ್ಸ್ ಅನುಪಾತ ಕೇಳ್ತಾರ. ಇದರ ಅನುಪಾತ ಎಷ್ಟು ಅಂದ್ರಪ್ಪ ಅಂದ್ರೆ 500:1:25 ನೋಡ್ರಿ. ಓಕೆನಾ? ಇದು ಇಷ್ಟು ಓವರಲ್ ಆಗಿ ನಮ್ಮ ಒಂದು ರಕ್ತ ಯಾವ ರೀತಿಯಾಗಿ ರಕ್ತದಲ್ಲಿರ್ತಕ್ಕಂಥ RBC WBC ಪ್ಲೇಟ್ಲೆಟ್ಸ್ ಬಗ್ಗೆ ನೋಡ್ಕೊಂಡ್ವಿ. RBC ಕೆಲಸ ಏನಂದ್ರೆ ಆಮ್ಲಜನಕ ತಗೊಂಡೋಗೋದು, ಕಾರ್ಬನ್ ಡೈಆಕ್ಸೈಡ್ ವಾಪಸ್ಸು ಕಳಿಸೋದು. ಓಕೆನಾ? ನೆಕ್ಸ್ಟ್ ಏನು ಮಾಡ್ತೈತಿ? ಇದಕ್ಕೆ ಅನಿಮಿಯಾ ರೋಗ ಬರ್ತೈತಿ. ಇದು ಎಲ್ಲಿ ಉತ್ಪಾದನೆ ಆಗುತ್ತಂದ್ರಪ್ಪ ಅಂದ್ರೆ ಎಲ್ಲ ರಕ್ತ ಉತ್ಪಾದನೆ ಆಗೋದು ಎಲ್ಲಿ ಅಂದ್ರಪ್ಪ ಅಂದ್ರೆ ಅಸ್ಥಿ ಮಜ್ಜೆಯಲ್ಲಿ, ಬೋನ್ ಮ್ಯಾರೋ. ನೆಕ್ಸ್ಟ್ ಬಿಳಿ ರಕ್ತ ಕಣಗಳು ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡ್ತೈತಿ. ಇದ್ರದ್ದು ಯಾವ ರೋಗ ಬರ್ತಾ? ಲ್ಯುಕೇಮಿಯಾ ರೋಗ ಬರ್ತಾ. ನೆಕ್ಸ್ಟ್ ಪ್ಲೇಟ್ಲೆಟ್ಸ್ ಬಂದ್ರಪ್ಪ ಅಂದ್ರೆ ಇದರಿಂದ ಏನಾಗುತ್ತಂದ್ರಪ್ಪ ಅಂದ್ರೆ ಪ್ಲೇಟ್ಲೆಟ್ಸು ರಕ್ತ ಹೆಪ್ಪುಗಟ್ಟಗಳು ನಮ್ಗೆ ಪ್ಲೇಟ್ಲೆಟ್ಸ್ ಸಹಾಯ ಮಾಡ್ತೈತಿ. ನೆಕ್ಸ್ಟ್ ನೋಡ್ರಿ, ರಕ್ತದ ಗುಂಪುಗಳು. ರಕ್ತದ ಗುಂಪುಗಳು ಯಾವ ರೀತಿಯಾಗಿ ನಾವು ರಕ್ತದ ಗುಂಪುಗಳಾಗ್ತಾವ ಅಂದ್ರೆ ಫಸ್ಟು ಇವರಿಬ್ಬರು ಹೆಸರು ನೆನಪಿಡ್ಬೇಕು. ಒಂದು ವಿಲಿಯಂ ಹಾರ್ವೆ. ವಿಲಿಯಂ ಹಾರ್ವೆ ಏನು ಮಾಡ್ತಾನಪ್ಪ ಅಂದ್ರೆ ರಕ್ತ ಪರಿಚಲನೆ ರಕ್ತ ಯಾವ ರೀತಿಯಾಗಿ ದೇಹದಲ್ಲಿ ಪರಿಚಲನೆ ಆಗುತ್ತಾ ಅದು ಯಾರು ಕಂಡುಹಿಡಿದಾರಪ್ಪ? ವಿಲಿಯಂ ಹಾರ್ವೆ. ನೆಕ್ಸ್ಟ್ ಬರ್ತಾನೆ ಒಬ್ಬ ವಿಜ್ಞಾನಿ ಕಾರ್ಲ್ ಲ್ಯಾಂಡ್ ಸ್ಟೇನರ್. ಈ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಕೆಲಸ ಏನಂದ್ರಪ್ಪ ಅಂದ್ರೆ ಈತನ ರಕ್ತದ ಗುಂಪುಗಳನ್ನು ಮಾಡಿದ್ದು ABO ಇವು ಯಾವ ರೀತಿಯಾಗಿ ಆದ ಅಂತೇಳಿ ಹೇಳ್ತೀನಿ ನೆಕ್ಸ್ಟ್ ಈ ಒಂದು ಸ್ಲೈಡ್ನಾಗ ಹೇಳ್ತೀನಿ. ಏನೂ ಗೊತ್ತಿಲ್ಲ ಅಂದರೂ ಕೂಡ ನಮ್ಗೆ ಏನು ಗೊತ್ತಿರಬೇಕು? ಕಾರ್ಲ್ ಲ್ಯಾಂಡ್ ಸ್ಟೇನರ್ ನೆನಪಿರ್ಬೇಕು, ವಿಲಿಯಂ ಹಾರ್ವೆ ನೆನಪಿರ್ಬೇಕು. ರಕ್ತ ಪರಿಶೀಲನಾ ವ್ಯವಸ್ಥೆ ಯಾರು ಕಂಡುಹಿಡಿದ್ರು? ವಿಲಿಯಂ ಹಾರ್ವೆ ಅವರು. ರಕ್ತದ ಗುಂಪುಗಳನ್ನು ಯಾರು ಕಂಡುಹಿಡಿದ್ರು? ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅವರು. ಓಕೆನಾ? 2 ಇಂಪಾರ್ಟೆಂಟ್ ರೀ. ಒಂದು ಆ್ಯಂಟಿಜನ್, ಇನ್ನೊಂದು ಆ್ಯಂಟಿಬಾಡಿ. ಈ ಆ್ಯಂಟಿಜನ್ನು ಆ್ಯಂಟಿಬಾಡಿಯಿಂದ ನಮ್ಮ ರಕ್ತ ಗೊತ್ತಾಗದ. A ಆಯಿತು B ಆಯಿತು ಯಾವ್ದು ಗೊತ್ತಾಗುತ್ತಾ? ಆ್ಯಂಟಿಜನ್ ಮತ್ತು ಆ್ಯಂಟಿಬಾಡಿಯಿಂದ ಗೊತ್ತಾಗುತ್ತಾ. ಆ್ಯಂಟಿಜನ್ ಎದುರಾಗಿರುತ್ತಾ? RBCಯಲ್ಲಿರ್ತಕ್ಕಂತಹ ಅಗ್ಲೋಟಿನೋಜನ್. ಇದು ಅಗ್ಲೋಟಿನೋಜನ್. ಇದು ಒಂದು ಗ್ಲೈಕೋಪ್ರೋಟೀನ್. ಇದ್ರೊಳಗೆ ಏನಂದ್ರಪ್ಪ ಅಂದ್ರೆ ಆ್ಯಂಟಿಜನ್ ಇರುತ್ತೆ ನೋಡ್ರಿ. ಓಕೆನಾ? ಯಾವುದು? RBCಯಲ್ಲಿರ್ತಕ್ಕಂತಹ ಅಗ್ಲೋಟಿನೋಜನ್ ಒಬ್ಬ ಪ್ರೋಟೀನಿಂದ ಏನಾದ್ರಪ್ಪ ಅಂದ್ರೆ ಆ್ಯಂಟಿಜನ್ ಇರ್ತೈತಿ. ಆ್ಯಂಟಿಬಾಡಿಯಲ್ಲಿ ಇರುತ್ತಪ್ಪ ಅಂದ್ರೆ ಪ್ಲಾಸ್ಮಾದಲ್ಲಿ ಆ್ಯಂಟಿಬಾಡಿ ಇರುತ್ತೆ ನೋಡ್ರಿ. ಓಕೆನಾ? ನೇರವಾಗಿ ಆ್ಯಂಟಿಜನಲ್ಲಿ ಇರ್ತೈತಿ RBCಯಲ್ಲಿ, ಆ್ಯಂಟಿಬಾಡಿ ಇರ್ತೈತಿ ಪ್ಲಾಸ್ಮಾದಲ್ಲಿ. ಇವೇ ನಮ್ಮ ರಕ್ತ ಡಿಸೈಡ್ ಮಾಡ್ತಾವೆ. ನಮ್ಮ ರಕ್ತ A ಆಯಿತು B ಆಯಿತು ಅದು ಹೆಂಗೆ ಗೊತ್ತಾಗ್ತಂದ್ರಪ್ಪ ಅಂದ್ರೆ ಈ ಆ್ಯಂಟಿಜನ್ ಆ್ಯಂಟಿಬಾಡಿ. ಈ ಸಿಂಪಲಾಗಿ ಹೇಳ್ತು ನೋಡ್ರಿ. ಇಲ್ಲಿ ಸಿಂಪಲಾಗಿ ಒಂದು ಸಲ ಕೇಳಿದ್ರಪ್ಪ ಅಂದ್ರೆ ಒಟ್ಟ ಮರಿಬಾರ್ದು. ಫಸ್ಟ್ ನೋಡ್ರಿ, ಆ್ಯಂಟಿಜನ್ ಏ ಇರ್ತೈತಿ, ರಕ್ತದ ಗುಂಪು ಅದೇ ಇರ್ತೈತಿ. ಓಕೆನಾ? ಆ್ಯಂಟಿಜನ್ A ಇದ್ರಪ್ಪ ಅಂದ್ರೆ ರಕ್ತದ ಗುಂಪು A ಇರ್ತೈತಿ. ಆ್ಯಂಟಿಜನ್ B ಇದ್ರಪ್ಪ ಅಂದ್ರೆ
ರಕ್ತದ ಗುಂಪು ಕೂಡ ಬಿ ಇರ್ತದೆ. ಆ್ಯಂಟಿಜನ್ ಎ ಮತ್ತು ಬಿ ಇದ್ರಪ್ಪ ಅಂದ್ರೆ ರಕ್ತದ ಗುಂಪು ಎ ಬಿ ಇರ್ತೈತಿ. ಆ್ಯಂಟಿಜನ್ ಏನೂ ಇಲ್ಲ ಅಂದರೂ ಕೂಡ ರಕ್ತದ ಗುಂಪು ಏನಿರ್ತೈತಿ 0 ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ಓ ಅಂತ ಕರಿದ್ವಿ. ಇನ್ನೊಂದು ಸಲ ಹೇಳ್ತು ನೋಡ್ರಿ, ಆ್ಯಂಟಿಜನ್ ಇರ್ತೈತಿ ಅದೇ ನಮ್ಮ ರಕ್ತದ ಗುಂಪು. ಈಗ ನನ್ನ ರಕ್ತದ ಗುಂಪು ಎ ಐತೆ ಅಂದ್ರಪ್ಪ ಅಂದ್ರೆ ಆ್ಯಂಟಿಜನ್ ಏನಿರ್ತೈತಿ ಎ ಇರ್ತೈತಿ. ಅದು ನನ್ನ ಆ್ಯಂಟಿಜನ್ ಬಿ ಐತೆ ಅಂದ್ರಪ್ಪ ಅಂದ್ರೆ ನನ್ನ ರಕ್ತದ ಗುಂಪು ಬಿ ಇರ್ತೈತಿ. ಆ್ಯಂಟಿಜನ್ ಎ ಬಿ ಇದ್ರಪ್ಪ ಅಂದ್ರೆ ರಕ್ತದ ಗುಂಪು ಎ ಬಿ ಇರ್ತೈತಿ. ನನ್ನಲ್ಲಿ ಯಾವುದೇ ರೀತಿ ಆ್ಯಂಟಿಜನ್ ಇಲ್ಲ ಅಂದ್ರಪ್ಪ ಅಂದ್ರೆ ರಕ್ತದ ಗುಂಪು ಓ, ಏನಿಲ್ಲ 0. ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ರು ಓ ಅಂತ ಇಟ್ರು. ಇದ್ರ ಅಪೋಸಿಟ್ ರೀ, ಆ್ಯಂಟಿಜನ್ ಎ ಇದ್ರಪ್ಪ ಅಂದ್ರೆ ಆ್ಯಂಟಿಬಾಡಿ ಸ್ಮಾಲ್ ಬಿ ಇರ್ತವೆ. ಓಕೆನಾ, ಆ್ಯಂಟಿಜನ್ ಎ ಇದ್ರಪ್ಪ ಅಂದ್ರೆ ಆ್ಯಂಟಿಬಾಡಿ ಬಿ ಇರ್ತೈತಿ. ಆ್ಯಂಟಿಜನ್ ಬಿ ಇದ್ರಪ್ಪ ಅಂದ್ರೆ ಆ್ಯಂಟಿಬಾಡಿ ಎ ಇರ್ತೈತಿ. ಆ್ಯಂಟಿಜನ್ ಎ ಬಿ ಇದ್ರಪ್ಪ ಅಂದ್ರೆ ಆ್ಯಂಟಿಬಾಡಿ ಏನಿರಲ್ಲ. ಯಾಕಂದ್ರೆ ಆ್ಯಂಟಿಜನ್ ಎ ಬಿ ಇಲ್ಲೇ ಅದಾವೆ, ಆ್ಯಂಟಿಬಾಡಿ ಏನಿರಲ್ಲ. ಆ್ಯಂಟಿಜನ್ ಏನೂ ಇಲ್ಲ ಅಂದ್ರಪ್ಪ ಅಂದ್ರೆ ಆ್ಯಂಟಿಬಾಡಿ ಏನಪ್ಪ ಅಂದ್ರೆ ಎ ಬಿ ಇರ್ತಾವೆ, ಎ ಬಿ ಇರ್ತಾವೆ. ಓಕೆನಾ, ಇಷ್ಟು ಅರ್ಥ ಆಯ್ತಾ? ಇಷ್ಟು ಅರ್ಥ ಕಳ್ದ. ನೆಕ್ಸ್ಟ್ ನೋಡ್ರಿ, ಇವು ಕೂಡ ಕ್ವಶನ್ ಕೇಳ್ತಾರೆ. ರಕ್ತ ಯಾರಿಗೆ ಕೊಡ್ತೀವಿ, ಯಾರಿಂದ ತೊಗೋತೀವಿ? ಸಿಂಪಲ್, ಇದೇನು ದೊಡ್ಡ ಹೈರಾಣ ಕೆಲಸ ಇಲ್ಲ. ಇಲ್ಲಿ ಹೆಂಗೆ ನೆನಪಿಡ್ಬೋದಪ್ಪ ಅಂದ್ರೆ ಫಸ್ಟು ನೋಡ್ರಿ, ಯಾರಿಂದ ತೊಗೊಳ್ತೀವಿ, ಯಾರಿಂದ, ಇವೆರಡು ಗೊತ್ತಿರ್ತಾವೆ ನಮಗೇನು. ಸಾರ್ವತ್ರಿಕ ಸ್ವೀಕಾರಿ ಅಂತ ಯಾವುದು ಕರಿತೀವಿ ನಾವು, ಎ ಬಿ ಅಂತ ಕರಿತೀವಿ. ಓಕೆನಾ, ಸಾರ್ವತ್ರಿಕ ದಾನಿ ಯಾವ್ದು ಕರಿತೀವಿ, ಓ ಅಂತ ಕರಿತೀವಿ. ಆದರೆ ಓ ನೆಗೆಟಿವ್. ಇವೆರಡು ಗೊತ್ತಿರ್ತಾವೆ. ಓಕೆನಾ, ಫಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ನನ್ನ ಒಂದು ಯಾರಿಗೆ ನಾನು ದಾನ ಮಾಡ್ತೀನಿ, ಎ ರಕ್ತ ಐತೆ ಅಂದ್ರಪ್ಪ ಅಂದ್ರೆ ನಂದು ಎ ಬ್ಲಡ್ ಗ್ರೂಪ್ ನಂದು ಎ ಇದ್ರಪ್ಪ ಅಂದ್ರೆ ನಾನು ಯಾರಿಗೆ ಕೊಡ್ತೀನಿ, ಎ ಕೊಡ್ತೀನಿ. ಓಕೆನಾ, ರಕ್ತದ ಗುಂಪು ಎ ಇದ್ರಪ್ಪ ಅಂದ್ರೆ ನಾನು ಎ ಕೊಡ್ತೀನಿ. ರಕ್ತದ ಗುಂಪು ನಂದು ಬಿ ಇದ್ರಪ್ಪ ಅಂದ್ರೆ ಬಿ ಕೊಡ್ತೀನಿ. ರಕ್ತದ ಗುಂಪು ಎ ಬಿ ಇದ್ರಪ್ಪ ಅಂದ್ರೆ ಎ ಬಿದವಂಗೆ ಕೊಡ್ತೀನಿ. ರಕ್ತದ ಗುಂಪು ಓ ಐತೆ ಅಂದ್ರಪ್ಪ ಅಂದ್ರೆ ಇದು ಸಾರ್ವತ್ರಿಕ ದಾನಿತ. ಎಗಿ ಕೊಡ್ತಾನೆ, ಬಿಗಿ ಕೊಡ್ತಾನೆ, ಎ ಬಿಗಿನೂ ಕೊಡ್ತಾನೆ, ಓಗಿನೂ ಕೊಡ್ತಾನೆ. ಇಷ್ಟೇ. ಮತ್ತೆ ಏನಾದ್ರು ಮತ್ತೆ ನೆನಪಿಡ ಏನೈತೆ, ಏನಿಲ್ಲ. ನಾ ಯಾರಿಂದ ಸ್ವೀಕಾರ ಮಾಡ್ತೀನಿ ನೋಡ್ರಿ, ನನ್ನ ರಕ್ತದ ಗುಂಪು ಎ ಐತೆ ಅಂದ್ರಪ್ಪ ಅಂದ್ರೆ ಎ ಇಂದ ತೊಗೊಳ್ತೀವಿ. ರಕ್ತದ ಗುಂಪು ಬಿ ಇದ್ರಪ್ಪ ಅಂದ್ರೆ ಬಿ ಇಂದ ತೊಗೊಳ್ತೀವಿ. ರಕ್ತದ ಗುಂಪು ಎ ಬಿ ಇದ್ರಪ್ಪ ಅಂದ್ರೆ ಎ ಬಿ ಇಂದ ತೊಗೊಳ್ತೀವಿ. ಅದೇ ರೀತಿಯಾಗಿ ಎ ಬಿ ಏನು ಸಾರ್ವತ್ರಿಕ ಸ್ವೀಕಾರಿ, ಎ ಬಿ ತೊಗೋತೀವಿ, ಎ ತೊಗೊತೀವಿ, ಬಿ ತೊಗೊತೀವಿ, ಓ ತೊಗೊತೀವಿ. ರಕ್ತದ ಗುಂಪು ಓ ಐತೆ ಅಂದ್ರಪ್ಪ ಅಂದ್ರೆ ಆತ ಯಾರಿಂದ ತೊಗೊಳ್ತಾನಪ್ಪ ಅಂದ್ರೆ ಕೇವಲ ಓ ಇಂದ ತೊಗೊಳ್ತಾನೆ ನೋಡ್ರಿ, ಓ ಇಂದ ತೊಗೊಳ್ತಾನೆ. ಅದ್ರಾಗೂ ಓ ನೆಗೆಟಿವ್ ಇದ್ದಾರ್ದು ಭಾಳ ಡೇಂಜರ್ ಅವರು. ಓ ನೆಗೆಟಿವ್ದವರಿಗೆ ಕೊಡ್ಬೇಕು ಅದು ಬ್ಲಡ್. ಓಕೆನಾ, ಇನ್ನು ಓ ಪಾಸಿಟಿವ್ ಇದ್ರಪ್ಪ ಓ ಪಾಸಿಟಿವ್ ಸಿಗುತ್ತಾ, ಆದ್ರೆ ಓ ನೆಗೆಟಿವ್ ಇದ್ರಪ್ಪ ಅಂದ್ರೆ ಓ ನೆಗೆಟಿವ್ನ ಕೊಡ್ಬೇಕು. ಓಕೆ, ಅರ್ಥ ಆಯ್ತಾ? ಇದ್ರಾಗ ಏನು ಮತ್ತೆ ನೆನಪಿಡೋಂಥ ಮತ್ತೆ ಇದಕ್ಕೆ ದೊಡ್ಡ ಕಂಠಪಾಠ ಹೊಡಿಬಾರ್ದು. ಯಾರಿಗೆ ಕೊಡ್ತೀವಿ, ಕಾಮನ್ನಾಗಿ ನಂದು ಏ ಐತೆ ಅಂದ್ರಪ್ಪ ಅಂದ್ರೆ ಯಾವ ಬ್ಲಡ್ ಬೇಕಂತಾರೆ, ಏನ ಬೇಕಂತಾರೆ. ಬಿ ಇದ್ರೆ ಬಿನೇ ಬೇಕಂತಾರೆ, ಎ ಬಿ ಇದ್ರೆ ಎ ಬಿನೇ ಬೇಕಂತಾರೆ. ಎದು ಬಿ ಕಕ್ಕ ಬರ್ತಾನೆ ಇಲ್ಲಲ್ಲ. ಸೊ ಇಷ್ಟು ನಾವು ನೆನಪಿಟ್ರಪ್ಪ ಅಂದ್ರೆ ಮುಗೀತು. ನೆಕ್ಸ್ಟ್ ನೋಡ್ರಿ, ಇದು ಭಾಳ ಸರಿ ಕ್ವಶನ್ ಆಗುತ್ತೆ ನೋಡ್ರಿ. ಸಾರ್ವತ್ರಿಕ ಸ್ವೀಕಾರಿ ಅಂತ ನಾವು ಯಾವ್ದನ್ನ ಕರಿತೀವಿ, ಎ ಬಿ ಕರಿತೀವಿ ನೋಡ್ರಿ. ಯಾಕೆ ಇದು ಸಾರ್ವತ್ರಿಕ ಸ್ವೀಕಾರಿ ಅಂತಂದೇಳಿ ಇತ್ತೀಚೆಗೆ ಪ್ರಶ್ನೆ ಕೇಳ್ತಾರೆ. ಇದರಲ್ಲಿ ಯಾವುದೇ ರೀತಿಯಾಗಿ ಆ್ಯಂಟಿಬಾಡಿ ಇರಲ್ಲ, ಆ್ಯಂಟಿಬಾಡಿ ಇರಲ್ಲ. ಇಲ್ಲಿ ನೋಡ್ರಿ, ಎ ಬಿಯಲ್ಲಿ ಯಾವುದೇ ರೀತಿಯಾಗಿ ಆ್ಯಂಟಿಬಾಡಿ ಇರಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೀವಿ. ಇದು ಸಾರ್ವತ್ರಿಕ ದಾನಿ ಅಂದ್ರಪ್ಪ ಅಂದ್ರೆ ಓ ನೆಗೆಟಿವ್ ನೋಡ್ರಿ, ನೆನ್ಪಿಡ್ರಿ, ಓ ನೆಗೆಟಿವ್. ಇದರಲ್ಲಿ ಮತ್ತೆ ಓ ಪಾಸಿಟಿವ್ ಅಂತ ಕ್ವಶನ್ ಕೇಳ್ತಾರೆ, ಅಲ್ಲ ಓ ನೆಗೆಟಿವ್. ನೆಕ್ಸ್ಟ್ ನೋಡ್ರಿ, ಇದೇ ರಕ್ತಕ್ಕೆ ಏನು ಮಾಡಿದ್ರಪ್ಪ ಅಂದ್ರೆ ರಕ್ತ ಜೂಮ್ ಮಾಡಿ ನೋಡಿದಾಗ ಅಥವಾ ರಕ್ತದಲ್ಲಿ RH ಫ್ಯಾಕ್ಟರ್ ಕಂಡು ಬರ್ತಾರೆ. ಏನು RH ಫ್ಯಾಕ್ಟರ್, ಇದು ಏನು RH ಫ್ಯಾಕ್ಟರ್ ಅಂದ್ರಪ್ಪ ಅಂದ್ರೆ ಇದನ್ನು ಫಸ್ಟು ಯಾರು ಕಂಡುಹಿಡಿದಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ವೀನರ್ ಅವರು ಕಂಡುಹಿಡ್ತಾರೆ. RH ಫ್ಯಾಕ್ಟರ್ ಇವೇನು ಪಾಸಿಟಿವ್ ನೆಗೆಟಿವ್, ಎ ಪಾಸಿಟಿವ್ ಎ ನೆಗೆಟಿವ್, ಬಿ ನೆಗೆಟಿವ್ ಎ ಪಾಸಿಟಿವ್ ಅಂತೆಲ್ಲ ಅದೇ ಫಸ್ಟ್ ರಕ್ತ ಕಂಡುಹಿಡಿದಾಗ ಬರೀ ಎ ಐತಿ ಬಿ ಐತಿ ಎ ಬಿ ಐತಿ ಅನ್ಕೊಂಡಿದ್ರೆ ಸ್ವಲ್ಪ ದಿನ ಆದಮೇಲೆ ಏನಂದ್ರಪ್ಪ ಅಂದ್ರೆ ಅದರಲ್ಲಿ ಕೂಡ ಎ ಪಾಸಿಟಿವ್ ಎ ನೆಗೆಟಿವ್ ಕಂಡು ಬರಕತ್ತ. ಅದನ್ನು ಯಾರು ಕಂಡಿರೋ ಅಲೆಕ್ಸಾಂಡರ್ ವೀನರ್ ಎಂಬ ವಿಜ್ಞಾನಿ ಐಡೆಂಟಿಫೈ ಮಾಡ್ತಾರೆ. ಇದ್ರ ಎದರಲ್ಲಿ ಗೊತ್ತಾಗುತ್ತಂದ್ರಪ್ಪ ಅಂದ್ರೆ ಈ ಒಂದು RBCಯಲ್ಲಿ ಕಂಡು ಬರುವ ಆ್ಯಂಟಿಜನ್ ಐತಲ್ಲ, ಆ್ಯಂಟಿಜನ್ ಐತಂದ್ರಪ್ಪ ಅಂದ್ರೆ ಅಲ್ಲಿ RH ಪಾಸಿಟಿವ್ ಕಂಡು ಬರುತ್ತೆ ನೋಡ್ರಿ. ಸೊ RH ಫಾಕ್ಟಿವ್ ಎ ಪಾಸಿಟಿವ್ ಅಂತ ಕರೀತಾರೆ ಅದಕ್ಕೆ. ಒಂದು ವೇಳೆ ಆ್ಯಂಟಿಜನ್ ಇರದೇ ಹೋದ್ರಪ್ಪ ಅಂದ್ರೆ ಅಥವಾ ಇದರಲ್ಲಿ ಒಂದು ರಕ್ತದ ಗುಂಪಲ್ಲಿ ಏನಂತ ಒಂದು ಈ ಥರ ಕಂಡು ಬರಕತ್ತೆ ರಕ್ತದಲ್ಲಿ, ಈ ಥರ ಕಂಡು ಬಂದ್ರಪ್ಪ ಅಂದ್ರೆ ಅದಕ್ಕೆ ನಾವು ಏನಂದ್ವಿ, RH ಫ್ಯಾಕ್ಟರಿ ಪಾಸಿಟಿವ್ ಅಂತ ಕರೆದ್ವಿ. ಆ ರಕ್ತದಲ್ಲಿ ಏನೂ ಕಂಡು ಬರದೇ ಹೋದ್ರಪ್ಪ ಅಂದ್ರೆ
RH ನೆಗೆಟಿವ್ ಅಂತ ಕರೆದ್ವಿ. ಇಷ್ಟೇ, ಓಕೆನಾ. ನೋಡ್ರಿ, RBCಯಲ್ಲಿ ಆ್ಯಂಟಿಜನ್ ಇರ್ತದೆ. ಈ ಆ್ಯಂಟಿಜನ್ನಲ್ಲಿ ಈ ರೀತಿಯಾಗಿ ಚುಕ್ಕೆಗಳು ಅಥವಾ ಈ ರೀತಿಯಾಗಿ ಕಂಡು ಬಂದ್ರೆ ಅದಕ್ಕೆ ನಾವು ಪಾಸಿಟಿವ್ ಅಂತ ಕರೆದ್ವಿ. ಏನು ಕಂಡು ಬರೋದ್ರಪ್ಪ ಅದಕ್ಕೆ ನೆಗೆಟಿವ್ ಅಂತ ಕರೆದ್ವಿ. ನೆಕ್ಸ್ಟ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಡಿಸೀಸ್ ಬರುತ್ತಾ, ಅದು ಯಾವುದಪ್ಪ ಅಂದ್ರೆ ಎರಿಥ್ರೋಬ್ಲಾಸ್ಟಿಸ್ ಡಿಸೀಸ್. ನೋಡ್ರಿ, ಎರಿಥ್ರೋಬ್ಲಾಸ್ಟಿಸಿಸ್ ಡಿಸೀಸ್. ಈ ಬ್ಲಾಸ್ಟೋಸಿಸ್ ಡಿಸೀಸ್ ಅಥವಾ ರೋಗ ಇದು ಯಾವಾಗ ಆಗುತ್ತಂದ್ರಪ್ಪ ಅಂದ್ರೆ ಎ ಪಾಸಿಟಿವ್ ಅಥವಾ ನೆಗೆಟಿವ್. ನೋಡ್ರಿ, ಗಂಡುವಿನ ಅಥವಾ ಪುರುಷನ ರಕ್ತ ಪಾಸಿಟಿವ್ ಇದ್ದು ಮಹಿಳೆಯ ರಕ್ತ ನೆಗೆಟಿವ್ ಇದ್ರಪ್ಪ ಅಂದ್ರೆ ಎರಿಥ್ರೋಬ್ಲಾಸ್ಟೋಸಿಸ್ ರೋಗ ಬರುತ್ತೆ. ಇದು ಇಂಪಾರ್ಟೆಂಟ್. ನಾಳೆ ನಾವು ಕೂಡ ಮ್ಯಾರೇಜ್ ಆಗಿದ್ದೀವಿ, ಹೌದಲ್ಲ. ಇಲ್ಲಿ ಎಷ್ಟೋ ಜನ ಮ್ಯಾರೇಜ್ ಕೂಡ ಆಗಿರ್ತೀವಿ. ಆದರೆ ಮ್ಯಾರೇಜ್ ಆಗುವಂಥ ಸಂದರ್ಭದಲ್ಲಿ ಎ ಪಾಸಿಟಿವು ಎ ನೆಗೆಟಿವು ಇವು ಕೂಡ ಇಲ್ಲಿ ನಮಗೆ ಏನಾಗ್ತದಪ್ಪ ಅಂದ್ರೆ ನಮ್ಮ ಒಂದು ಸಂತಾನೋತ್ಪತ್ತಿ ಅಥವಾ ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತವ್ರಿ. ಕಾರಣ ಏನಂದ್ರಪ್ಪ ಅಂದ್ರೆ ಯಾವ ಒಂದು ಈಗ ಪುರುಷರಲ್ಲಿ ಎ ಪಾಸಿಟಿವ್ ಇದ್ರಪ್ಪ ಅಂದ್ರೆ ಮಗುವಿನಲ್ಲೂ ಕೂಡ ಎ ಪಾಸಿಟಿವ್ನೇ ಇರ್ತದೆ. ಪುರುಷಂದು ನೆಗೆಟಿವ್ ಇದ್ರಪ್ಪ ಅಂದ್ರೆ ಮಗುವಿಂದು ಕೂಡ ನೆಗೆಟಿವ್ ಇರ್ತದೆ, ಓಕೆನಾ. ಇಲ್ಲಿ ಪುರುಷಂದ ಮೋಸ್ಟ್ ಇಂಪಾರ್ಟೆಂಟ್ ಆ RH ಫ್ಯಾಕ್ಟರ್ ಏನಿರ್ತದೆ, ಆ ಮಗುವಿಂದು ಕೂಡ RH ಫ್ಯಾಕ್ಟರ್ ಅದೇ ಇರ್ತದೆ. ಒಂದು ವೇಳೆ ಒಬ್ಬ ಮಹಿಳೆ ಪಾಸಿಟಿವ್ ಇದ್ರಪ್ಪ ಅಂದ್ರೆ ಇದು ಯಾವುದೇ ಗ್ರೂಪ್ ಇರಲಿ ನಮಗೆ ಸಂಬಂಧ ಇಲ್ಲ. ಆದರೆ ಏನಪ್ಪ, ಯಾವುದೇ ಕಾರಣಕ್ಕೂ ನೆಗೆಟಿವ್ ಮಾತ್ರ ಇರಬಾರ್ದು. ಗಂಡಿಂದು ಪಾಸಿಟಿವ್ ಇದ್ದು ಹೆಣ್ಣಿಂದು ನೆಗೆಟಿವ್ ಇದ್ದು ಇವರಿಬ್ಬರು ಏನಾದರೂ ಮದುವೆ ಆದಮೇಲೆ ನೆಕ್ಸ್ಟು ಮಕ್ಕಳಾಗ್ತಾವಲ್ಲ, ಆ ಮಕ್ಕಳದಾಗ ಏನಾಗುತ್ತಂದ್ರಪ್ಪ ಅಂದ್ರೆ ಈ RH ಫ್ಯಾಕ್ಟರ್ ಏನು ಬರ್ತಾ ಗಂಡಿಲಿರ್ತಕ್ಕಂಥ RH ಫ್ಯಾಕ್ಟ್ರು ಆ ಮಗುವಿನಲ್ಲೂ ಕೂಡ ಅದೇ RH ಫ್ಯಾಕ್ಟರ್ ಬರ್ತೈತಿ, ಓಕೆನಾ. ಈ RH ಫ್ಯಾಕ್ಟರ್ ಬಂದ ತಕ್ಷಣನ ಆ ತಾಯಿಯ ಗರ್ಭದಲ್ಲಿ ಏನೈತಿ, ನೆಗೆಟಿವ್ ಐತಿ. ತಾಯಿಯ ಗರ್ಭದಲ್ಲಿ ತಾಯಿಯ ರಕ್ತ ಯಾವುದು, ನೆಗೆಟಿವ್. ತಾಯಿಯ ಗರ್ಭದಲ್ಲಿರ್ತಕ್ಕಂಥ ರಕ್ತ ಯಾವುದು, ಪಾಸಿಟಿವ್. ಇಲ್ಲಿಂದ ನಾವು ಇದಕ್ಕೆ ಏನು ಹೇಳ್ತೀವಿ, ಆ ಒಂದು ಇದು ರಕ್ತ ಸರಬರಾಜು ಮಾಡ್ತಲ್ಲ, ಆ ಮಗುವಿಗೆ ಭ್ರೂಣದಲ್ಲಿ ರಕ್ತ ಕೊಡುವಂಥ ಸಂದರ್ಭದಲ್ಲಿ ತಾಯಿಯ ರಕ್ತನ ಅದಕ್ಕೆ ಪ್ರೋಟೀನ್ ಮುಖಾಂತರ ಹೋಗ್ತಿರ್ತದೆ, ಅದು ತಾಯಿಯ ರಕ್ತನ ಸರಬರಾಜು ಆಗ್ತದೆ. ಅಲ್ಲಿ ಪಾಸಿಟಿವ್ ನೆಗೆಟಿವ್ ಇದ್ದಾಗ ಆ ಟೈಮ್ನಾಗ ಏನಪ್ಪ ಅಂದ್ರೆ ಈ ಒಂದು ಆ್ಯಂಟಿಜನ್ ಆ್ಯಂಟಿಬಾಡಿ ಇಲ್ಲಿ ಕೆಲಸ ಮಾಡ್ತಾವೆ, ಓಕೆನಾ. ಇಲ್ಲಿ ಆ್ಯಂಟಿಬಾಡಿ ಏನು ಮಾಡ್ತಂದ್ರಪ್ಪ ಅಂದ್ರೆ ಈ ಒಂದು ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಮಗುವಿನ ಮೇಲೆ ಪರಿಣಾಮ ಬರ್ತೈತೆ, ಓಕೆನಾ. ನೆಕ್ಸ್ಟು ಈ ಒಂದು ರೋಗ ಐಡೆಂಟಿಫೈ ಮಾಡೋಕ್ಕೆ ಎಷ್ಟು ತಿಂಗಳು ಬೇಕು, 9 ತಿಂಗಳು ಬೇಕಾಗುತ್ತೆ. ಒಂದು ತಾಯಿಯ ಗರ್ಭಕ್ಕೆ ಅಥವಾ ಒಂದು ಆ ರೋಗ ಐಡೆಂಟಿಫೈ ಮಾಡೋಕ್ಕೆ ಎಷ್ಟು ತಿಂಗಳು ಬೇಕು, 9 ತಿಂಗಳು ಬೇಕು. ಅಂದರೆ ಮೊದಲನೇ ಟೈಮ್ ಪ್ರೆಗ್ನೆಂಟ್ ಆದ್ರಪ್ಪ ಅಂದ್ರೆ ಅದು ಸಕ್ಸಸ್ ಆದ್ರಪ್ಪ ಅಂದ್ರೆ ಆ ಮಗು ಅಷ್ಟೇ ಡೆಲಿವರಿ ಆಗುತ್ತೆ ಅಥವಾ ಆ ಮಗು ಅಷ್ಟೇ ಹುಟ್ಟತೈತಿ. ಎರಿಥ್ರೋಬ್ಲಾಸ್ಟೋಸಿಸ್ ಅಂದರೆ ಇಷ್ಟೇ, ಗಂಡಂದು ಎ ಪಾಸಿಟಿವ್ ಹೆಣ್ಣಿಂದು ಎ ನೆಗೆಟಿವ್ ಇವ್ರು ಏನಾದರೂ ಮದುವೆ ಆದ್ರಪ್ಪ ಅಂದ್ರೆ ಆ ಮಗುವಿನಲ್ಲೂ ಕೂಡ ಎ ಪಾಸಿಟಿವ್ ರಕ್ತ ಬರ್ತೈತಿ. ಎ ಪಾಸಿಟಿವ್ ಎ ನೆಗೆಟಿವ್ ಯಾವತ್ತೂ ಹೊಂದಾಣಿಕೆ ಆಗಲ್ಲ. ಎ ಪಾಸಿಟಿವ್ ಎ ನೆಗೆಟಿವ್ ತಾಯಿಯ ಒಂದು ರಕ್ತ ಎ ಪಾಸಿಟಿವ್ ಹೋಗ್ಬೇಕಲ್ಲ. ಈ ಟೈಮ್ನಾಗ ಏನಪ್ಪ ಅಂದ್ರೆ ರಕ್ತ ಅಥವಾ ಬಾಡಿ ಏನು ಮಾಡ್ತದೆ, ನನ್ನ ದೇಹದಲ್ಲಿ ಯಾವುದೋ ಒಂದು ಬೇರೆ ಭ್ರೂಣ ಬಂದೈತೆ ಅಥವಾ ಬೇರೆ ಪ್ರಾಣಿ ಬಂದೈತೆ ಅದನ್ನು ಸಾಯಬಿಡಬೇಕಂತಂದೇಳಿ ತಾಯಿಯ ಭ್ರೂಣ ಅಥವಾ ತಾಯಿಯ ಒಂದು ದೇಹ ಏನು ಮಾಡ್ತದೆ, ಆ್ಯಂಟಿಬಾಡಿ ಉತ್ಪಾದನೆ ಮಾಡ್ತದೆ. ಈ ಆ್ಯಂಟಿಬಾಡಿ ಉತ್ಪಾದನೆ ಮಾಡೋಕ್ಕೆ ಎಷ್ಟು ದಿನ ಬೇಕು, 9 ತಿಂಗಳು ಬೇಕು. ಅಷ್ಟರೊಳಗೆ ಆ ಮಗು ಡೆಲಿವರಿ ಆಗ್ತೈತಿ. ಮೊದಲನೇ ಡೆಲಿವರಿ ಸಕ್ಸಸ್ ಆಗುತ್ತಾ, ಎರಡನೇ ಡೆಲಿವರಿ ಅಥವಾ ಎರಡನೇ ಮಗು ಅಥವಾ ಆಗೋ ಟೈಮ್ನಾಗ ಏನು ಮಾಡುತ್ತಾ ಆ ಮಗುನ ತಾಯಿಯ ಗರ್ಭನ ಅಥವಾ ತಾಯಿಯ ದೇಹದಲ್ಲಿ ಆ್ಯಂಟಿಬಾಡಿ ಏನು ರಿಲೀಸ್ ಆಗಿರ್ತಾವೆ, ಉತ್ಪಾದನೆ ಆಗಿರ್ತಲ್ಲ, ಈ ಆ್ಯಂಟಿಬಾಡಿ ಆ ಮಗುವಿನ ಸಾಯಬಿಡ್ತಾವೆ. ಅದಕ್ಕೋಸ್ಕರ ನೀವು ನೋಡ್ರಿ, ಎಷ್ಟೋ ಜನ ಕೇವಲ ಒಂದೊಂದೇ ಪಾಪ ಆಗಿರುತ್ತೆ ಅವ್ರದ್ದು. ಒಂದೇ ಪಾಪಕ್ಕೆ ಏನಾಗಿರ್ತಂದ್ರೆ ಅವರು ಆಪರೇಷನ್ ಮಾಡಿಸಿನ್ರಲ್ಲ, ಏನೂ ಮಾಡಿಸಿನ್ರಲ್ಲ, ಆದರೂ ಕೂಡ ಒಂದೇ ಪಾಪ ಆಗಿರ್ತದೆ. ಅವರು ಆ ದೇವರು ಈ ದೇವರು ಅಲ್ಲಿ ಇಲ್ಲಿ ಹೋಗ್ತಾರ, ಆ ಹಾಸ್ಪಿಟ್ಲಿಗೆ ತೋರಿಸ್ತಾರೆ, ಆದ್ರೆ ಕೆಲಸ ಆಗಲ್ಲ. ಕಾರಣ ಏನಂದ್ರಪ್ಪ ಅಂದ್ರೆ ಅಲ್ಲಿ RH ಫ್ಯಾಕ್ಟರ್ ಬೇಕಾದ್ರೆ ಟೆಸ್ಟ್ ಮಾಡಿರಿ, ಅವ್ರದ್ದು ಎ ಪಾಸಿಟಿವ್ ಇರ್ತೈತಿ ಗಂಡಂದು, ಹೆಂಡ್ತಿದ್ದು ಎ ನೆಗೆಟಿವ್ ಇರ್ತೈತಿ. ಈ ಟೈಮ್ನಾಗ ಏನಂದ್ರಪ್ಪ ಅಂದ್ರೆ ಭಾಳ ಕಷ್ಟ ಆಗತ್ತೆ ಅದು, ಓಕೆನಾ. ನೋಡ್ರಿ, ಈ ಒಂದು ಸ್ಲೈಡಲ್ಲಿ ಯಾವ ರೀತಿಯಾಗಿ ತಂದೆ ತಾಯಿ ರಕ್ತ ಇದ್ದಾಗ ಅಥವಾ ತಂದೆದು ಎ ಇದ್ರಪ್ಪ ಅಂದ್ರೆ ಮಗುವಿನಲ್ಲಿ ಯಾವ ರೀತಿಯಾಗಿ ರಕ್ತ ಬರುತ್ತಂತಂದೇಳಿ ಕ್ವಶನ್ ಕೇಳ್ತಾರೆ. ನಾವು ಸಿಂಪಲ್ಲಾಗಿ ನೆನಪಿಟ್ಕೋಬಹುದು, ತಂದೆ ಏನಿರುತ್ತಲ್ಲ, ತಂದೆ ರಕ್ತ ಏನಿರುತ್ತಲ್ಲ ಅಥವಾ ತಾಯಿ ರಕ್ತ ಏನಿರುತ್ತಲ್ಲ ಅದು ಆಲ್ಮೋಸ್ಟ್ ಮಗುವಿಂದ ರಕ್ತ ಅದೇ ಆಗಿರ್ತೈತಿ. ಇದು ಒಂದನೇ ಟ್ರಿಕ್, ಓಕೆನಾ.
ಎಕ್ಸಾಂಪಲ್ ಏನಪ್ಪ, ತಂದೆದು ಎ ಐತೆ ಅಂದ್ರಪ್ಪ ಅಂದ್ರೆ, ತಾಯಿದು ಎ ಐತೆ ಅಂದ್ರಪ್ಪ ಅಂದ್ರೆ, ಇವರಿಬ್ಬರು ಮದುವೆಯಾಗಿ ನಾಳೆ ಸಂಸಾರ ಮಾಡಿದ ಮೇಲೆ ಇವರ ಮಗುವಿನ ರಕ್ತ ಏನಾಗುತ್ತೆ ಅಂದ್ರಪ್ಪ ಅಂದ್ರೆ ಏರಾಗ್ಬೋದು, ಈ ಆಗುತ್ತಂತ ನೆನಪು. ಅದು ಯಾಕಂದ್ರೆ ಇವ್ರದ್ದು ಎ ಐತಿ, ಇವ್ರದ್ದು ಎ ಐತಿ, ಇಲ್ಲಿ ಯಾವ ಬರ್ತದೆ, ಎ ಬ್ಲಡ್ ಬರ್ತದೆ. ಏನಿಲ್ಲ ಅಂದರೂ ಕೂಡ ಓ ಬರ್ತದೆ. ಇಷ್ಟು ನೆನಪೈತೆ. ಏರ್ ಬರಬೇಕು ಇಲ್ಲ ಓರ್ ಬರಬೇಕು. ನೆಕ್ಸ್ಟ್ ತಂದೆದೇನಾದರೂ ಎ ಇದ್ರಪ್ಪ ಅಂದ್ರೆ, ತಾಯಿದೇನಾದರೂ ಬಿ ಇದ್ರಪ್ಪ ಅಂದ್ರೆ ಫಸ್ಟು ಎ ಇರ್ಬೇಕು, ತಂದೆದು ಎ ಇರಬೇಕು, ಇಲ್ಲ ತಾಯಿದು ಬಿ ಇರಬೇಕು. ಇಲ್ಲಿ ಎ ಬಿ ಇದ್ರಪ್ಪ ಅಂದ್ರೆ ಎ ಬಿನೇ ಇರ್ಬೋದು, ಅಥವಾ ಏನಿಲ್ಲ ಅಂದರೂ ಕೂಡ ಓ ಇರ್ತದೆ. ಇದು ಅರ್ಥ ಆಯ್ತಾ? ಏರ ಇರಬೇಕು ಇಲ್ಲ ಬೀರ ಇರಬೇಕು. ಎ ಬಿ ಇದ್ದಾಗ ಎ ಬಿ ಇರಲೇಬೇಕು, ಏನಿಲ್ಲ ಅಂದರೂ ಕೂಡ ಓ ಇರ್ತದೆ. ಓಕೆನಾ? ಒಂದು ತಂದೆದು ಎ ಇದ್ದು ತಾಯಿದು ಎ ಬಿ ಇದ್ದಾಗ ರಕ್ತ ಏರಿರ್ತತಿ, ಬೀರ್ ಇರ್ತತಿ, ಎ ಬೀರ್ ಇರ್ತತಿ, ಓ ಇರಲ್ಲ. ನೋಡ್ರಿ ಇಲ್ಲಿ ಓ ಇರಲ್ಲ, ಓ ಇರಲ್ಲ. ನೆಕ್ಸ್ಟ್ ತಂದೆದೇನಾದರೂ ಎ ಇದ್ದು ತಾಯಿದು ಓ ಇದ್ದಾಗ ಒಂದು ಏರ್ ಇರ್ಬೋದು, ಒಂದು ಓ ಇರ್ಬೋದು, ಎ ಇರ್ಬೋದು, ಓ ಇರ್ಬೋದು, ಇಷ್ಟೇ. ಓಕೆನಾ? ತಂದೆದೇನಾದರೂ ಬಿ ಇದ್ದಾಗ ತಾಯಿದೇನಾದರೂ ಬಿ ಇದ್ದಾಗ ಒಂದು ಬೀರ್ ಇರ್ಬೋದು, ಓ ಇರ್ಬೋದು. ಸೇಮ್ ಇಲ್ಲಿ ಹೆಂಗೈತಲ್ಲ ಅದೇ, ಬೀರ್ ಇರ್ಬೋದು, ಎ ಇರ್ಬೋದು. ತಂದೆ ಏನಾದರೂ ಬಿ ಇದ್ದಾಗ ತಾಯಿನ ಎ ಬಿ ಇದ್ದಾಗ ಈ ಏರ ಇರ್ಬೋದು, ಬಿನ ಇರ್ಬೋದು, ಎ ಬಿನ ಇರ್ಬೋದು. ಎ ಬಿ ಇದ್ದಲ್ಲಿ ಓ ಇರಲ್ಲ ನೋಡ್ರಿ, ಇದೊಂದು ನೆನಪಿಡ್ರಿ. ಎ ಬಿ ಇದ್ದಲ್ಲಿ ಓ ಇರಲ್ಲ, ಓ ಇದ್ದಲ್ಲಿ ಎ ಬಿ ಇರಲ್ಲ. ಉಳ್ಕಿ ಟೈಮ್ನಾಗ ಎಲ್ಲ ಬರ್ತಾವೆ, ಎ ಬಿ ಬರ್ತಾವೆ. ಆದರೆ ಎ ಬಿ ಇದ್ದಲ್ಲಿ ಯಾವುದೇ ಕಾರಣಕ್ಕೂ ಓ ಬರಲ್ಲ. ಇಲ್ಲಿ ನೋಡ್ರಿ, ತಂದೆದೇನಾದರೂ ಬಿ ಇದ್ದಾಗ ತಾಯಿದೇನಾದರೂ ಓ ಇದ್ದಾಗ ಬೀರ ಬರ್ಬೋದು ಅಥವಾ ಓರ ಬರ್ಬೋದು. ಏನೂ ಬರಲ್ಲ ಅಂದ್ರೆ ಬೀರ ಬರ್ತಾ ಓರ ಬರ್ತದೆ, ಇಷ್ಟೇ. ಓಕೆನಾ? ತಂದೆದು ಎ ಬಿ ಇದ್ದಾಗ ತಾಯಿದು ಕೂಡ ಎ ಬಿ ಇದ್ದಾಗ ಎರಡದವಲ್ಲಿ ಇಲ್ಲಿ ಏನ ಬರ್ತಾ ಬೀರ ಬರ್ತೈತೆ, ಬೀರ ಬರ್ತೈತೆ, ಯಾವುದೇ ಕಾರಣಕ್ಕೆ ಓ ಬರಲ್ಲ. ತಂದೆದು ಏನಾದರೂ ಎ ಬಿ ಇದ್ದಾಗ, ತಂದೆ ಏನಾದರೂ ಎ ಬಿ ಇದ್ದಾಗ ತಾಯಿ ಓ ಇದ್ದಾಗ ಒಂದು ಏರ ಬರ್ತೈತಿ, ಬೀರ ಬರ್ತೈತಿ, ಏರ ಬರ್ತೈತಿ, ಬೀರ ಬರ್ತೈತಿ. ತಂದೆ ಏನಾದರೂ ಓ ಇದ್ದಾಗ ತಾಯಿ ಏನಾದರೂ ಓ ಇದ್ದಾಗ ಓನ ಬರೋದು. ಓಕೆನಾ? ಇಲ್ಲಿ ಯಾಕೆ ನೀವು ಮತ್ತೆ ಎ ಬಿ ಬರಲ್ಲ ಅನ್ಬೋದು, ಆಗಲೇ ಹೇಳಿದ್ದು ನಾನು, ಓ ಇದ್ದಲ್ಲಿ ಎ ಬಿ ಬರಲ್ಲ. ಓಕೆನಾ? ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಒಂದು 4 ಪಾಯಿಂಟ್ಸ್ ಅದಾವು, ನೆನಪಿಟ್ಬಿಡ್ರಿ. ಆರೋಗ್ಯವಂತ ಮನುಷ್ಯನಲ್ಲಿ 4 ರಿಂದ 5.5 ಲೀಟರ್ ಅಥವಾ 4 ರಿಂದ 5.5 ಲೀಟರ್ ರಕ್ತ ಇರ್ತೈತಿ. ರಕ್ತದ ಪಿ ಎಚ್ ಕೇಳ್ತಾರೆ. ರಕ್ತದ ಪಿ ಎಚ್ ಎಷ್ಟಿರ್ತಂದ್ರಪ್ಪ ಅಂದ್ರೆ 7.5 ರಿಂದ 8.5 ರಕ್ತದ ಪಿ ಎಚ್ ಇರ್ತೈತಿ. ದೇಹದ ತೂಕದ 8% ಇರುತ್ತೆ ನೋಡ್ರಿ ರಕ್ತ. ದೇಹದ ತೂಕದಲ್ಲಿ 8% ರಕ್ತ ಇರ್ತೈತಿ. ವಿಶೇಷವಾದ ರಕ್ತದ ಗುಂಪು ಯಾವ್ದಪ್ಪ ಅಂದ್ರೆ ಎ ಬಿ ನೆಗೆಟಿವ್. ಜಗತ್ತಿನಲ್ಲಿ ಅಪರೂಪದ ರಕ್ತ ಯಾವ್ದನ್ನು ಕರಿತೀವಿ ನಾವು? EMM ರಕ್ತ ಕರಿತೀವಿ ನೋಡ್ರಿ. EMM ಇದು ಕೇವಲ 10 ಜನರಲ್ಲಿ ಮಾತ್ರ ಕಂಡು ಬರ್ತದೆ. ನೆಕ್ಸ್ಟ್ ಇದನ್ನು ಭಾರತದಲ್ಲಿ ಇಟ್ಕೊಂಡು ಬರ್ತಾ ಗುಜರಾತ್ನಲ್ಲಿ ಮೊದಲ ಬಾರಿಗೆ ಈ ಒಂದು EMM ರಕ್ತ ಕಂಡು ಬರ್ತದೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಹೆಪ್ರಿನ್ ಕೆಲಸ ಮಾಡುತ್ತೆ ನೋಡ್ರಿ. ಇದು ಹೆಪ್ರಿನ್ ಯಾವ್ದು ಬಿಡುಗಡೆ ಮಾಡುತ್ತಾ? ಲಿವರ್ ಹೆಪ್ರಿನ್ ಬಿಡುಗಡೆ ಮಾಡ್ತತಿ. ಈ ಹೆಪ್ರಿನ್ ಏನು ಮಾಡ್ತಂದ್ರೆ ದೇಹದ ಒಳಗೆ ರಕ್ತವನ್ನು ಹೆಪ್ಪುಗಟ್ಟದಂತೆ ನೋಡುವ ಕೆಲಸ ಅದನಪ್ಪ, ಇದು ಹೆಪ್ರಿನ್ ಕೆಲಸ. ದೇಹದ ಒಳಗೆ ರಕ್ತವನ್ನು ಹೆಪ್ಪುಗಟ್ಟದಂತೆ ಮಾಡೋ ಕೆಲಸ ಅದು ಹೆಪ್ರಿನ್ ಕೆಲಸ ಮಾಡ್ತದೆ. ಅದಕ್ಕೋಸ್ಕರ ನೋಡ್ರಿ, ಯಾವ ಒಂದು ಮನುಷ್ಯ ಸಾಯ್ತಾನಲ್ಲ, ಮನುಷ್ಯ ಸತ್ತ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ರಕ್ತ ಹರಿಯೋದಿಲ್ಲ, ರಕ್ತ ಹೊರಗೆ ಬರಲ್ಲ. ಕಾರಣ ಏನಂದ್ರಪ್ಪ ಅಂದ್ರೆ ಆ ಒಂದು ದೇಹ ಸತ್ತಿರ್ತೈತಿ, ಹೆಪ್ರಿನ್ ರಿಲೀಸ್ ಆಗಲ್ಲ. ಹೆಪ್ರಿನ್ ರಿಲೀಸ್ ಆದಮೇಲೆ ದೇಹದಲ್ಲಿ ರಕ್ತ ಹೆಂಗೆ ಬರ್ತೈತಿ? ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರಪ್ಪ ಸಂಪೂರ್ಣವಾಗಿ ರಕ್ತ ಹೆಪ್ಪುಗಟ್ಟಿಬಿಟ್ಟಿರ್ತೈತಿ. ಕಾರಣ ಏನಂದ್ರಪ್ಪ ಅಂದ್ರೆ ರಕ್ತದಲ್ಲಿ ಹೆಪ್ರಿನ್ ಪ್ರಮಾಣ ಅಥವಾ ಹೆಪ್ರಿನ್ ಉತ್ಪಾದನೆ ಆಗಿರಲ್ಲ. ಓಕೆನಾ? ನೆಕ್ಸ್ಟ್ ರಕ್ತ ಯಾವ ರೀತಿ ಕ್ಲಾಟ್ ಆಗುತ್ತಾ? ರಕ್ತ ಕ್ಲಾಟ್ ಆಗೋಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಒಂದು ಸ್ವಲ್ಪ ಕ್ವಶನ್ ಕೇಳ್ತಾರೆ. ಇದು ಯಾವ ರೀತಿಯಾಗಿ ಆಗುತ್ತೆ ಅಂತಂದೇಳಿ ಈ ಒಂದು ಸ್ಲೈಡಲ್ಲಿ ನೋಡ್ರಿ. ಬ್ಲಡ್ ಕ್ಲಾಟಿಂಗ್ ಪ್ರೊಸೆಸ್ ಯಾವ ರೀತಿ ರಕ್ತ ಹೆಪ್ಪುಗಟ್ಟದಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನಾ ಆಗಲೇ ಹೇಳಿದ್ನೆ, ನಮ್ಮ ಒಂದು ಇದು ಯಾವುದು ಪ್ಲೇಟ್ಲೆಟ್ಸ್ ರಕ್ತ ಹೆಪ್ಪುಗಳು ಸಹಾಯ ಮಾಡ್ತೈತಲ್ಲ. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡತಕ್ಕಂಥ ಪ್ಲೇಟ್ಲೆಟ್ಸ್ ಒಳಗೆ ಏನಿರ್ತೈತಿ? ಥ್ರೋಂಬೋಸೈಟ್ ಇರ್ತೈತಿ. ಆಗಲೇ ಹೇಳಿದ್ನ ಥ್ರೋಂಬೋಸೈಟ್. ಈ ಥ್ರೋಂಬೋಸೈಟ್ ಯಾವಾಗ ರಕ್ತ ಕಟ್ ಆಗುತ್ತಲ್ಲ, ಒಂದು ವೇಳೆ ಇಲ್ಲಿ ರಕ್ತ ಕಟ್ ಆಯ್ತು ಅಥವಾ ರಕ್ತ ಬಂದ ತಕ್ಷಣ ಏನಪ್ಪ ಅಂದ್ರೆ ಈ ರಕ್ತದ ಏನೈತಿ? ರಕ್ತ ಅಂದ ತಕ್ಷಣ RBC, WBC, ಪ್ಲೇಟ್ಲೆಟ್ಸ್ ಐತಿ. ಪ್ಲೇಟ್ಲೆಟ್ಸಲ್ಲಿ ಏನೈತಿ? ಥ್ರೋಂಬೋಸೈಟ್ ಐತಿ. ಏನೈತಿ? ಈ ಥ್ರೋಂಬೋಸೈಟ್ ಐತಿ. ಈ ಥ್ರೋಂಬೋಸೈಟು ಗಾಳಿಗೆ ಗಾಳಿ ಐತಲ್ಲ ವಾತಾವರಣದಾಗ, ಗಾಳಿ ಬಂದ ತಕ್ಷಣ ಏನಾಗುತ್ತಾ? ಥ್ರೋಂಬೋಪ್ಲಾಸ್ಟಿನ್ ಆಗಿಬಿಡ್ತೈತಿ. ಏನಾಗ್ತೈತಿ? ಥ್ರೋಂಬೋಪ್ಲಾಸ್ಟಿನ್ ಆಗಿಬಿಡ್ತೈತಿ. ಈ ಥ್ರೋಂಬೋಪ್ಲಾಸ್ಟಿನ್ ಏನು ಮಾಡ್ತಂದ್ರಪ್ಪ ಅಂದ್ರೆ ಥ್ರೋಂಬೋಪ್ಲಾಸ್ಟಿನ್ ದೇಹದಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಜೊತೆಗೆ ವರ್ತನೆ ಆಗುತ್ತಾ. ಕ್ಯಾಲ್ಸಿಯಂ ಜೊತೆಗೆ ವರ್ತನೆ ಆಗಿದ ತಕ್ಷಣ ಇನ್ನೊಂದು ಪ್ರೋಥ್ರೋಂಬಿನ್ ಜೊತೆಗೆ ಹೋಗಿ ಥ್ರೋಂಬಿನ್ ಆಗುತ್ತಾ. ಪ್ರೋಥ್ರೋಂಬಿನ್ ಜೊತೆ ಸೇರಿ ಥ್ರೋಂಬಿನ್ ಆಗುತ್ತಾ. ಈ ಥ್ರೋಂಬಿನ್ ಏನು ಮಾಡ್ತಂದ್ರಪ್ಪ ಅಂದ್ರೆ
ಈ ಥ್ರೋಂಬಿನ್ನು ಫೈಬ್ರಿನೋಜಿನ್ ಜೊತೆಗೆ ಸೇರಿ ಫೈಬ್ರಿನ್ ಆಗುತ್ತೆ ನೋಡ್ರಿ. ಇದು ಫೈನಲ್ ಡಿಸಿಷನ್. ಫೈಬ್ರಿನ್ ಸೇರಿ ಏನಾಗುತ್ತೆ ಅಂದ್ರಪ್ಪ ಅಂದ್ರೆ ಫೈಬ್ರಿನ್ ಆಗಿದ ತಕ್ಷಣ ಆ ಒಂದು ರಕ್ತ ಏನು ಮಾಡ್ತಂದ್ರಪ್ಪ ಅಂದ್ರೆ ಇಲ್ಲಿ ಒಂದು ಇದು ಮಾಡಿ ಈ ಬೇಲಿ ಥರ ಮಾಡಿ ರಕ್ತ ಹೊರಗಟ್ಟದಂತೆ ಕೆಲಸ ಮಾಡ್ತದೆ. ಓಕೆನಾ, ಅರ್ಥ ಆಯ್ತಾ ಇದು? ಏನಂದ್ರಪ್ಪ ಅಂದ್ರೆ ಫಸ್ಟು ನಮ್ಮ ಒಂದು ಪ್ಲೇಟ್ಲೆಟ್ಸ್ ಇರ್ತಕ್ಕಂಥ ಕಿರುತಟ್ಟೆಯಲ್ಲಿ ಇರ್ತಕ್ಕಂಥ ಥ್ರೋಂಬೋಸೈಟು ಗಾಳಿಯಲ್ಲಿ ವರ್ತನೆಯಾಗಿ ಥ್ರೋಂಬೋಪ್ಲಾಸ್ಟಿನ್ ಆಗುತ್ತಾ. ಈ ಥ್ರೋಂಬೋಪ್ಲಾಸ್ಟಿನ್ ಏನೇನು ಮಾಡ್ತೈತಿ, ಕ್ಯಾಲ್ಸಿಯಂ ಜೊತೆಗೆ ವರ್ತನೆಯಾಗಿ ಪ್ರೋಥ್ರೋಂಬಿನ್ ಆಗಿ ಥ್ರೋಂಬಿನ್ ಆಗುತ್ತಾ. ಈ ಥ್ರೋಂಬಿನ್ ಏನು ಮಾಡ್ತಂದ್ರಪ್ಪ ಅಂದ್ರೆ ಫೈಬ್ರಿನೋಜಿನ್ಗೆ ವರ್ತನೆಯಾಗಿ ಫೈಬ್ರಿನ್ ಆಗುತ್ತಾ. ಈ ಫೈಬ್ರಿನ್ ಆಗಿದ ತಕ್ಷಣ ನಮ್ಗೆ ರಕ್ತ ಕ್ಲಾಟ್ ಆಗುತ್ತಾ. ಇಲ್ಲಿ ಒಂದು 2-3 ಕ್ವಶನ್ ಕೇಳ್ತಾರ. ಏನಂದ್ರಪ್ಪ ಅಂದ್ರೆ ರಕ್ತ ಹೆಪ್ಪುಗಟ್ಟಲು ಸಹಾಯವಾಗುವ ವಿಟಮಿನ್ ನಮಗೆ ಗೊತ್ತೈತಿ ಯಾವುದು, ಕೆ. ಈ ವಿಟಮಿನ್ ಕೆ ಏನು ಮಾಡ್ತಂದ್ರಪ್ಪ ಅಂದ್ರೆ ರಕ್ತವನ್ನು ಸ್ಪೀಡಾಗಿ ಹೆಪ್ಪುಗಟ್ಟಂಥ ಕೆಲಸ ಎಲ್ಲ ಪ್ರೊಸೆಸ್ ಆಗ್ಬೇಕಲ್ಲ, ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡೋ ಕೆಲಸ ಹೋದ್ರಪ್ಪ ಅಂದ್ರೆ ಈ ಒಂದು ವಿಟಮಿನ್ ಕೆ. ವಿಟಮಿನ್ ಕೇಳಿದ್ರಪ್ಪ ಅಂದ್ರೆ ವಿಟಮಿನ್ ಕೆ. ಧಾತು ಕೇಳಿದ್ರಪ್ಪ ಅಂದ್ರೆ ಕ್ಯಾಲ್ಸಿಯಂ. ಪ್ರೋಟೀನ್ ಕೇಳಿದ್ರಪ್ಪ ಅಂದ್ರೆ ಥ್ರೋಂಬೋಸೈಟ್ ಮತ್ತು ಪ್ರೋಥ್ರೋಂಬಿನ್. ಥ್ರೋಂಬೋಸೈಟ್ ಮತ್ತು ಪ್ರೋಥ್ರೋಂಬಿನ್. ಓಕೆನಾ, ಇಷ್ಟ ಅರ್ಥ ಆಯ್ತಾ? ದೇಹದಲ್ಲಿ ರಕ್ತ ಯಾಕೆ ಹೆಪ್ಪುಗಟ್ಟಲ್ಲ ಅಂದ್ರಪ್ಪ ಅಂದ್ರೆ ಹೆಪರಿನ್. ನೋಡ್ರಿ, ಡಾಕ್ಟ್ರ್ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಇಂಜೆಕ್ಷನ್ ಮಾಡೋ ಟೈಮ್ನಾಗ ನೋಡ್ರಿ, ಡಾಕ್ಟ್ರ್ ಇದು ಒಂದು ಇಂಜೆಕ್ಷನ್ ಟ್ಯೂಬ್ ಅಂತ ಮಾಡ್ರಿ, ಫಸ್ಟ್ ಟಾನಿಕ್ ತೊಗೊಂಡು ಅಥವಾ ಇಂಜೆಕ್ಷನ್ ಟ್ಯೂಬ್ ತೊಗೊಂಡು 2 ಸೆಕೆಂಡ್ ಬಡಿತಾರೆ. ಹಿಂಗೆ ಬಡ್ದು ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಫಸ್ಟು ಆ ಒಂದು ಎಲ್ಲ ಗಾಳಿ ಹೋದ ಮೇಲೆ ಇಂಜೆಕ್ಷನ್ ಮಾಡ್ತಾರೆ. ಹೌದಲ್ಲ, ಹೋದ್ಮೇಲೆ ಇಂಜೆಕ್ಷನ್ ಮಾಡ್ತಾರೆ. ಕಾರಣ ಅಂದ್ರೆ ಆ ಗಾಳಿಯಲ್ಲಿ ಇರ್ತಕ್ಕಂತಹ ಹೆಪರಿನ್ ಏನಾದರೂ ದೇಹದಲ್ಲಿ ಹೋದ್ರಪ್ಪ ಅಂದ್ರೆ ಎಲ್ಲಿ ಇಂಜೆಕ್ಷನ್ ಆಗುತ್ತಾ ಅಲ್ಲಿ, ಎಲ್ಲಿ ಇಂಜೆಕ್ಷನ್ ಮಾಡತ್ತಾರ ಅಲ್ಲಿ ರಕ್ತ ಅಥವಾ ಒಂದು ಇದು ಗಂಟು ಆಗಿಬಿಟ್ಟಿರ್ತಾವೆ ಅಲ್ಲಿ. ಅದಕ್ಕೋಸ್ಕರ ಡಾಕ್ಟರ್ ಏನು ಹೇಳ್ತಾರೆ, ಗಂಟು ಆಗಿಬಿಟ್ಟು ಅಂದ್ರೆ ಒಂದು ಕಾವು ಕೊಟ್ಕೋರಿ ಅಥವಾ ಉಪ್ಪಿನ ಕಾವು ಕೊಟ್ಕೋರಿ ಅಂತಿರ್ತಾರೆ. ಕಾರಣ ಏನಂದ್ರಪ್ಪ ಅಂದ್ರೆ ಅಲ್ಲಿ ಗಾಳಿ ಹೋಗಿ ಆ ಒಂದು ಹೆಪರಿನ್ ಏನು ಮಾಡ್ತಂದ್ರಪ್ಪ ಅಂದ್ರೆ ಸತ್ತೋಗಿರ್ತದೆ, ಅಲ್ಲಿ ರಕ್ತ ಹೆಪ್ಪುಗಟ್ಟಿರ್ತದೆ. ಇಷ್ಟು ಅರ್ಥ ಆಯ್ತಾ? ಇಷ್ಟ ಆದ್ರಪ್ಪ ಅಂದ್ರೆ ಒಟ್ಟಾರೆಯಾಗಿ ನಾವು ಬ್ಲಡ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ನೋಡ್ರಿ. ಬ್ಲಡ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತಾ. ಇಷ್ಟೇ ಆಲ್ಮೋಸ್ಟ್ ಇದ್ರೊಳಗೆ ಕ್ವಶನ್ ಬರ್ತಾವೆ. ಇದರೊಳಗೆ ಇದು ಬರ್ತಾ ಒಂದು ಹೆಮಟಾಲಜಿ, ಸಿರಾಲಜಿ. ಹೆಮಟಾಲಜಿ ಅಂದ್ರಪ್ಪ ಅಂದ್ರೆ 2 ಟರ್ಮ್ ನೆನ್ಪಿಡ್ರಿ. ಹೆಮಟಾಲಜಿ ಅಂದ್ರಪ್ಪ ರಕ್ತದ ರೋಗಗಳ ಬಗ್ಗೆ ಅಧ್ಯಯನ ಮಾಡೋಕೆ ನಾವು ಏನು ಕರಿತೀವಿ, ಹೆಮಟಾಲಜಿ ಅಂತ ಕರಿತೀವಿ. ಇನ್ನೊಂದು ಸಿರಾಲಜಿ ಅಂತ ಎದಕ್ಕೆ ಕರಿತೀವಿ ಅಂದ್ರಪ್ಪ ಅಂದ್ರೆ ರಕ್ತದ ಬಗ್ಗೆ ಅಧ್ಯಯನ ಮಾಡೋಕೆ ಸಿರಾಲಜಿ ಅಂತ ಕರಿತೀವಿ. ರಕ್ತದ ಬಗ್ಗೆ ಅಧ್ಯಯನ ಮಾಡೋಕೆ ಸಿರಾಲಜಿ ಅಂತ ಕರಿತೀವಿ ನೋಡ್ರಿ. ಓಕೆನಾ, ಏನಾದರೂ ನಾ ಮಾಡುವಂಥ ವೀಡಿಯೋ ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.